ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಥರ್ಡ್ ಪಾರ್ಟಿ ರಿಮೂವ್ ಮಾಡಬೇಕು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದನ್ನ ರಿಮೂವ್ ಆಗಬೇಕು ಸಮಥಿಂಗ್. ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ತಾ ಇರ್ತೀರಾ. ಓಕೆ, ನೀವು ಕಮೆಂಟಲ್ಲಿ ಹೇಳೋದಕ್ಕಿಂತ ನೀವು ಕನ್ಸಲ್ಟೇಷನ್ಸ್ ತೊಗೊಂಡ್ರೆ ನಿಮ್ಮ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಕನ್ಸಲ್ಟೇಷನ್ಸ್ನ ತೊಗೊಂಡು ಬೇಕಿದ್ರೆ ನಿಮ್ಮ ಲೈಫಲ್ಲಿ ಆಗೋವಂಥ ಇರುವಂಥ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಈ ಒಂದು ಬ್ಯೂಟಿಫುಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್, ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತೀರಾ ಅದಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಯಾವ ವ್ಯಕ್ತಿ ಬೇಕಿದ್ರೂ ನೀವು ಮನಸ್ಸಲ್ಲೇ ಇಟ್ಕೊಬೋದು ಅಥವಾ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ಬೋದು. ಓಕೆನಾ, ಬರೀ ಲವರ್ಸ್ ಮಾತ್ರ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಫೋಟೋ ಇದ್ದರೆ ನೋಡಿ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡಿಕೊಡಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ 1 ಮಿನಿಟ್. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಅಧಿಪರಾಶಕ್ತಿ ಜಗನ್ನಾಥ. ಓಕೆ, ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ? ಪರಾಶಕ್ತಿ ಜಗನ್ನಾಥ, ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಬರಬೇಕು ಅನ್ನೋಂಥ ಮೈಂಡ್ ಸೆಟ್ ಅವರಿಗೆ ಇದೆ. ಬಟ್ ಇಲ್ಲಿ ಏನೋ ಒಂದು ವಿಷಯ ಅವರಿಗೆ ತಡೀತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಅವ್ರು ನಿಮ್ಮ ಲೈಫಲ್ಲಿ ಬರಬೇಕು ಅಂತೇಳಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಇಲ್ಲಿ ಏನಾದರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ನಿಮ್ಮ ಹತ್ರ ವಾಪಸ್ ರಿಟರ್ನ್ ಬರಲಿಕ್ಕೆ ಅಂತ ಹೇಳಿ ಇಲ್ಲಿ ತುಂಬ ವೆಯ್ಟ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಎಸ್, ನೋಡಿ, ಎಲ್ಲ ಒಂದು ಏನು ಜೋಡಿಯಾಗಿ ಬರ್ತಾ ಇರೋವಂಥದ್ದು. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು, ಮತ್ತೆ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಹ್ಯಾಪಿ ಮೂಮೆಂಟ್ಸ್ ಅನ್ನೋದನ್ನು ಕ್ರಿಯೇಟ್ ಆಗಬೇಕು ನಿಮ್ಮಿಬ್ಬರು ಮಧ್ಯ ಅಂತೇಳಿ ಅವರಿಗೊಂದು ಆಸೆ ಇದೆ. ಎಲ್ಲೋ ಒಂದು ಕಡೆ ಅವರು ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಅವರು ಮ್ಯಾನಿಫೆಸ್ಟ್ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಓಕೆ, ಇಲ್ಲಿ ಅವರಿಗೆ ನಿಮ್ಮ ನೆನಪಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಬಿಟ್ಟಿರಲಿಕ್ಕೆ ಕಷ್ಟ ಆಗ್ತಾ ಇದೆ. ಪ್ರತಿ ಕ್ಷಣ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇರೋವಂಥದ್ದು. ಓಕೆನಾ, ಇಲ್ಲಿ ನೀವು ಅವ್ರನ್ನ ಎಷ್ಟು ನೆನಪು ಮಾಡ್ಕೊಳ್ತಿದ್ದೀರಾ ಅಥವಾ ನೀವು ಇಲ್ಲಿ ಎಷ್ಟು ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಷ್ಟೇ ಅವರು ಕೂಡ ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ವಾಪಸ್ ರಿಟರ್ನ್ ರಿಯೂನಿಯನ್ ಯಾವಾಗ ಆಗತ್ತೆ ಅಥವಾ ಆಗಬಹುದಾ, ಆಗುವಂಥ ಚಾನ್ಸಸ್ ಇದೆಯಾ ಅನ್ನೋವಂಥದ್ದು ಇಲ್ಲಿ ಅವ್ರ ಮೈಂಡಲ್ಲಿ 24/7 ನಡೀತಾನೆ ಇದೆ. ಓಕೆ, ಸೊ ರೀಸೆಂಟಾಗಿ ನೀವೆಲ್ಲೋ ಟೆಂಪಲಲ್ಲಿ ಮೀಟ್ ಮಾಡಿದ್ದೀರಾ ಅಥವಾ ರೀಸೆಂಟಾಗಿ ನೀವೆಲ್ಲೋ ಮೀಟ್ ಮಾಡಿದ್ದೀರಾ. ಓಕೆನಾ, ಸೊ ಆ ಟೈಮಲ್ಲಿ ಆಗಿರೋಂಥ ಕೆಲವೊಂದು ಮನಸ್ತಾಪಗಳು ಅಥವಾ ಎಸ್ ಇಲ್ಲಿ ಅದೇ ಒಂದು ಲಾಸ್ಟ್ ಮೀಟ್ ಆಗಿರ್ಬೋದು ನಿಮಗೆ. ಓಕೆ, ಅದನ್ನು ಅವ್ರು ಇಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಯಾವಾಗ ನಿಮ್ಮನ್ನು ಅವರು ಮೀಟ್ ಮಾಡಿದರು, ಇಲ್ಲಿ ಕೆಲವೊಬ್ಬರು ವೈಟ್ ಡ್ರೆಸ್ಸನ್ನು ಹಾಕಿರೋವಂಥದ್ದು ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು ಅಥವಾ ಗ್ರೀನ್
ಓಕೆ, ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾರೆ ನಿಮ್ಮ ಪರ್ಸನ್, ಸಮಥಿಂಗ್. ಓಕೆ, ಯೆಲ್ಲೋ ಕಲರ್. ಓಕೆ, ಯಾ, ಇಲ್ಲಿ ಕಲರ್ಸ್ಗಳು ಆ್ಯಪ್ಟ್ ಆಗ್ತಿದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ಗೆ ಈ ಕಲರ್ಗಳು ಇಷ್ಟ ಆಗಿರ್ಬೋದು, ಫೇವ್ರೇಟ್ ಕಲರ್ ಇರ್ಬೋದು, ಅಥವಾ ನಿಮಗೆ ಈ ಒಂದು ಕಲರ್ ಫೇವ್ರೇಟ್ ಆಗಿರ್ಬೋದು, ಅಥವಾ ಈ ಒಂದು ಡ್ರೆಸ್ಸಲ್ಲಿ ನಿನ್ನನ್ನು ನೋಡಬೇಕು, ಅಥವಾ ಸ್ಯಾರಿಯಲ್ಲಿ ನೋಡಬೇಕು ಅನ್ನೋಂಥದ್ದು, ಅಥವಾ ಶರ್ಟ್ ಅಥವಾ ಡ್ರೆಸ್ ಈ ಥರದ್ರಲ್ಲಿ ಈ ಒಂದು ಕಲರಲ್ಲಿ ನೋಡಬೇಕು ಅನ್ನೋಂಥದ್ದು ಯಾವಾಗಲೂ ಹೇಳ್ತಾ ಇದ್ರು ನಿಮಗೆ. ಸೊ ಯಾ, ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಿಂದ. ಓಕೆನಾ? ಸೊ ಸಪ್ರೇಷನ್ ಆಗಿದ್ದಾರೆ, ಆಲ್ರೆಡಿ ಬ್ರೇಕಪ್ ಆಗಿದೆ. ಅವರು ಇಲ್ಲಿ ಎಲ್ಲೋ ಒಂದು ಕಡೆ ಎಂಗೇಜ್ಮೆಂಟ್ ಮನೆಯವರ ಒತ್ತಾಯಕ್ಕೆ ಒಪ್ಕೊಂಡಿರುವಂಥದ್ದು ಅಥವಾ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಬಟ್ ಅವ್ರಿಗೆ ಇಲ್ಲಿ ಸಿಚುವೇಶನ್ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಆ ಒಂದು ಸಿಚುವೇಶನಲ್ಲಿ ಇದ್ದಾರೆ. ಅವ್ರ ಲೈಫಲ್ಲಿ ಅವ್ರ ಕೈಯಲ್ಲೂ ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಅವ್ರ ಲೈಫಲ್ಲಿ ಅವ್ರು ಡಿಸೈಡ್ ಆಗಿಬಿಟ್ಟಿದ್ದಾರೆ, ಇನ್ನು ನನ್ನ ಲೈಫಲ್ಲಿ ನೀವು ಸಿಗಲ್ಲ ಅನ್ನುವಂಥದ್ದು. ಓಕೆನಾ? ಸೊ ಆ ಥರ ಅವ್ರು ಡಿಸೈಡ್ ಆಗಿದ್ದಾರೆ. ತುಂಬಾ ಅವರಿಲ್ಲಿ ಡಿಪ್ರೆಷನ್, ಎಲೋನ್ ಫೀಲ್ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ. ಅವರು ಇಲ್ಲಿ ರಿಟರ್ನ್ ನಿಮ್ಮ ಲೈಫಿಗೆ ಬರುವಂಥದ್ದು ತುಂಬಾ ಡೌಟ್ ಇದೆ. ಓಕೆನಾ? ಎಸ್, ಇಲ್ಲಿ ಯಾರಾದರೂ ಮ್ಯಾರಿಡ್ ಕಪಲ್ ನೋಡ್ತಾ ಇದ್ದೀರಾ ಅಂತ ಇದ್ದರೆ ಇಲ್ಲಿ ಈ ಥರ್ಡ್ ಪಾರ್ಟಿ ರಿಮೂವ್ ಆಗಿ ನಿಮ್ಮ ಲೈಫಿಗೆ ರಿಟರ್ನ್ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರು ನಿಮ್ಮ ಲೈಫಲ್ಲಿ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇತ್ತು, ಇಲ್ಲಿ ಫ್ಯಾಮಿಲಿ ಮೆಂಬರ್ಸಿಂದ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಎಕ್ಸ್ ಲವರ್ ಯಾರೋ ಒಬ್ಬರು, ಅಥವಾ ಥರ್ಡ್ ಪರ್ಸನ್ ಯಾರೋ ಒಬ್ಬರು ನಿಮ್ಮ ರಿಲೇಶನ್ಶಿಪ್ ಮಧ್ಯೆ ಬಂದಿರುವಂಥದ್ದು, ಸಮಥಿಂಗ್ ಇಲ್ಲಿ ಏನು ಥರ್ಡ್ ಪಾರ್ಟಿ ಇತ್ತು ಅದು ರಿಮೂವ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ. ಎಸ್, ಕೆಲವೊಂದು ಪರಿಹಾರಗಳ ಮೂಲಕ ನೀವು ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಕೊಳ್ಬೋದು. ಮ್ಯಾನಿಫೆಸ್ಟ್ ಮುಖಾಂತರ ನೀವು ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಬೋದು. ಎಸ್, ಇಲ್ಲಿ ಕೆಲವೊಬ್ಬರಿಗೆ ಯಾರೆಲ್ಲ ರಿಚುವಲ್ಸ್ ಆಲ್ರೆಡಿ ಮಾಡಿದ್ದೀರಾ ಥರ್ಡ್ ಪಾರ್ಟಿ ರಿಮೂವಲ್ ಆಗಲಿ ಅಂತ ಹೇಳಿಬಿಟ್ಟು, ಅವರಿಗೆ ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಮತ್ತೆ ನಿಮ್ಮ ಲೈಫಿಗೆ ಬರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಶಿವಭಕ್ತರಿದ್ದೀರಾ ಅಥವಾ ಗಣೇಶ ದೇವಿ ಆರಾಧನೆ ಮಾಡುವಂಥವ್ರು, ಇಷ್ಟಪಡುವಂಥವ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಎಸ್, ಇಲ್ಲಿ ಎಂ ಲೆಟರ್ನವರ ಪ್ರೆಸೆನ್ಸ್ ಇದೆ, ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಡಿ ಲೆಟರ್ನವರ ಪ್ರೆಸೆನ್ಸ್ ಇದೆ, ಸಿ, ಹೆಚ್, ಕೆ, ಐ, ಜಿ, ಜೆ, ವಿ, ಟಿ. ಓಕೆ, ಈ ಒಂದು ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಎಸ್, ಇಲ್ಲಿ ಮೇಷರಾಶಿಯವರ ಪ್ರೆಸೆನ್ಸ್ ಇದೆ, ಹಾಗೆ ಧನಸ್ಸು, ವೃಶ್ಚಿಕ, ಮೀನರಾಶಿ, ಧನಸ್ಸು, ಕರ್ಕಾಟಕ. ಓಕೆ, ಈ ಒಂದು ರಾಶಿಗಳ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಸರ್ಪ್ರೈಸ್ ವಿಸಿಟ್ ಕೊಡಬೇಕು ಅಥವಾ ಸರ್ಪ್ರೈಸ್ ನಿಮಗೇನೋ ಸರ್ಪ್ರೈಸ್ ಮಾಡಬೇಕು ಅನ್ನೋಂಥದ್ದು ಇಲ್ಲೇನೋ ಕಾಣಿಸ್ತಾ ಇದೆ. ರೀಸೆಂಟಾಗಿ ನೀವಿಬ್ಬರು ಮಾತು ಬಿಟ್ಕೊಂಡಿರ್ಬೋದು, ಬಟ್ ಅದು ಸ್ವಲ್ಪ ದಿನ ವೆಯ್ಟ್ ಮಾಡಲಿ ಅಂತೇಳಿ ನಿಮಗೆ ಆಟ ಆಡಿಸ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಯಾವಾಗಲೂ ಏನಾದರೂ ಸಮಥಿಂಗ್ ಜಗಳ ಆಗ್ತಾನೇ ಇರುತ್ತೆ ನಿಮ್ಮಿಬ್ಬರು ಮಧ್ಯ, ಅವಾಗವಾಗ ಆನ್ ಆ್ಯಂಡ್ ಆಫ್ ಆಗ್ತಾನೇ ಇರುತ್ತೆ. ಸೊ ಈ ಸಲ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ತುಂಬಾ ಆಟ ಆಡಿಸ್ತಿದ್ದಾರೆ. ಏನು ನಂಬರ್ ಬ್ಲಾಕ್ ಮಾಡಿ, ಓಕೆ, ಎಸ್, ನಂಬರ್ ಬ್ಲಾಕ್ ಮಾಡಿಬಿಟ್ಟು ನಿಮ್ಮನ್ನು ತುಂಬಾ ಆಟ ಆಡಿಸ್ತಾ ಇರೋವಂಥದ್ದು ಕಾಣಿಸ್ತಿದೆ ಇಲ್ಲಿ. ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. Page of Swords. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಂದ ಚೀಟ್ ಆಗಿರುವಂಥದ್ದು, ಮೋಸ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ.
ಇಲ್ಲಿ ಯಾರು ನಿಮ್ಮ ಪರ್ಸನಿಂದ ಚೀಟ್ ಆಗಿದೆ, ಮೋಸ ಆಗಿದೆ, ಅವರು ಡೆಫಿನೆಟ್ಲಿ ನಿಮ್ಮ ಲೈಫಿನೇ ಅವರು ಸಂಪೂರ್ಣವಾಗಿ ದೂರ ಆಗುವಂಥದ್ದು ಅಥವಾ ದೂರನೇ ಆಗಿದ್ದಾರೆ ಅಂತ ಕಾಣಿಸ್ತಿದೆ. ಅವ್ರು ರಿಟರ್ನ್ ನಿಮ್ಮ ಲೈಫಿಗೆ ಡೆಫಿನೆಟ್ಲಿ ಏನೇ ಪ್ರಯತ್ನ ಪಟ್ಟರು, ನೀವು ಇಷ್ಟೇ ಪ್ರಯತ್ನ ಪಟ್ಟರು ಅವ್ರು ನಿಮ್ಮ ಲೈಫಿಗೆ ಬರಲ್ಲ. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರು ವಿಶ್ ಕೂಡ ಅದೇ ಇರ್ಬೋದು ಅಂತ ಕಾಣಿಸ್ತಾ ಇದೆ. ನಿಮಗೆ ಯಾರು ಚೀಟ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅವ್ರು ಮತ್ತೆ ನನ್ನ ಲೈಫಿಗೆ ಬರೋದೇ ಬೇಡ ಅನ್ನೋವಂಥದ್ದು ಮೈಂಡಲ್ಲಿ, ಅಥವಾ ನೀವು ಫಿಕ್ಸ್ ಆಗಿದ್ದೀರಾ, ಆ ಥರ ಒಂದು ಪ್ರೇ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅಷ್ಟು ಅವರು ನಿಮ್ಮಿಂದ ಅವರಿಂದ ನೀವು ಅಷ್ಟು ನೋವು ತಿಂದಿದ್ದೀರಾ. ಸೊ ಹಾಗಾಗಿ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರೋದೇ ಬೇಡ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಡೆಫಿನೆಟ್ಲಿ ಮತ್ತೆ ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ. ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಹೈ ಪ್ರಿಸ್ಟಸ್ ಬರ್ತಿದೆ. ಎಸ್, ಎಲ್ಲೋ ಒಂದು ಕಡೆ ಇರೋವಂಥ ಪ್ರಾಬ್ಲಮ್ ಎಲ್ಲದನ್ನು ಸಾಲ್ವ್ ಮಾಡಿಕೊಂಡು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿದೆ. ಓಕೆನಾ? ಪೇಜ್ ಆಫ್ ಸಾರ್ಟ್ಸ್ ಕೂಡ ಬಂದಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ವೀಕಲ್ಲಿ ಅಥವಾ ಈ ಒಂದು ಮಂತ್ ಎಂಡ್ ಒಳಗೆ, ಓಕೆನಾ, ಅಥವಾ ನೆಕ್ಸ್ಟ್ ಮಂತ್ ಒಳಗೆ ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯೆ ಒಂದು ರಿಯೂನಿಯನ್ ಆಗುತ್ತೆ, ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ವಾಪಸ್ ಬರ್ತಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ವಾಪಸ್ ಬರಬೇಕು ಅಂತಿದ್ರೆ ಇಲ್ಲಿ ಒಂದು ಕ್ಲಿಯರ್ ಆಗಬೇಕಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಓಕೆ, ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಟ್ರಸ್ಟ್. ಓಕೆ, ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ರಿಮೂವ್ ಮಾಡಿಕೊಂಡು ಅಥವಾ ಆ ಎಕ್ಸ್ ಲವರ್ ಏನಿದ್ದಾರೆ ಅಥವಾ ಎಕ್ಸ್ ಪರ್ಸನ್ ಏನಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟು ನಿಮ್ಮ ಹತ್ರ ಬರಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಈಗ ಅವ್ರಿಗೆ ಅರ್ಥ ಆಗ್ತಿದೆ ನೀವಂದರೆ ಏನು, ನಿಮ್ಮ ಪ್ರೀತಿ ಏನು ಅಥವಾ ನಿಮ್ಮ ಸಂಬಂಧ ಏನು ಅನ್ನೋದು ಈಗ ಅವ್ರಿಗೆ ಅರ್ಥ ಆಗ್ತಿದೆ. ಎಲ್ಲೋ ಒಂದು ಕಡೆ ನಿಮಗೆ ಅವರು ಮೋಸ ಮಾಡ್ತಾ ಇದ್ದೆ ಇಷ್ಟು ದಿನದವರೆಗೆ ಅನ್ನೋದು ಈಗ ಅವರಿಗೆ ಫ್ಲ್ಯಾಶ್ ಆಗ್ತಾ ಇದೆ. ಓಕೆನಾ? ಟ್ರಸ್ಟ್ ಅಂತ ಹೇಳಿ ಬರ್ತಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಇರ್ಬೋದು. ನಿಮ್ಮ ಪರ್ಸನ್ನ ನೀವು ಏನು ಹೇಳ್ಬೋದು, ಟ್ರಸ್ಟ್ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಅವ್ರನ್ನ ಬಿಲೀವ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಥವಾ ಅವ್ರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಬಿಲೀವ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನದವರೆಗೆ, ನಿಮ್ಮನ್ನು ತುಂಬಾ ಅನುಮಾನ ಮಾಡ್ತಿದ್ರು, ಅವಮಾನ ಮಾಡ್ತಾಯಿದ್ರು. ಹಾಗೆ ಏನು ಹೇಳ್ಬೋದು, ಸಣ್ಣ ಪುಟ್ಟ ವಿಷಯಕ್ಕೂ ನಿಮಗೆ ತುಂಬಾ ಡೌಟ್ ಪಡ್ತಾ ಇದ್ರು ಸಮಥಿಂಗ್. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅನ್ನೋವಂಥದ್ದು ಮೈಂಡ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಓಕೆ, ರಿಮೈನ್ ಪಾಸಿಟಿವ್. ಎಸ್, ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ದೇವ್ರ ಮೇಲೂ ನಂಬಿಕೆ ಕೂಡ ಹೋಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಓಕೆನಾ? ತುಂಬ ಪ್ರಾರ್ಥನೆ ಮಾಡಿದರೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು, ರಿಟರ್ನ್ ಬರಬೇಕು ಅಂತ ಹೇಳಿ. ಹಾಗೆ ಏನು ಹೇಳ್ಬೋದು, ಹರಕೆಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡುವಂಥದ್ದು ನಿಮ್ಮ ಪರ್ಸನಿಗೋಸ್ಕರ, ಅದೆಲ್ಲದನ್ನು ನೀವು ಮಾಡ್ತಾ ಇದ್ರಿ. ಇಲ್ಲಿ ಎಲ್ಲೋ ಒಂದು ಕಡೆ ದೇವ್ರ ಮೇಲೆ ನಿಮಗೆ ನಂಬಿಕೆನೂ ಹೋಗ್ಬಿಟ್ಟಿದೆ, ಹೇಗಿದ್ರೂ ನನಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿ. ಓಕೆ, ಎಸ್, ಇಲ್ಲಿ ಯಾರೆಲ್ಲ ಆ ಥರ ಒಂದು ನಿಮ್ಮ ಮೈಂಡಲ್ಲಿ ಅಂದ್ಕೊಂಡಿದ್ರಿ ದೇವ್ರು ನನಗೆ ಯಾವುದಕ್ಕೂ ಹೆಲ್ಪ್ ಮಾಡಲ್ಲ ಅಂಥೇಳಿ, ಒಂದಲ್ಲ ಒಂದಿನ ಡೆಫಿನೆಟ್ಲಿ ನಿಮಗೂ ನಿಮ್ಮ ಒಂದು ದೇವರು ಅಥವಾ ನೀವು ನಂಬಿರೋಂಥ ದೇವರು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ? ತುಂಬ ಜನ ಇಲ್ಲಿ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ರಿಮೈನ್ ಪಾಸಿಟಿವ್. ತುಂಬ ಏನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಎಷ್ಟು ನೀವು ಪ್ರಾರ್ಥನೆ ಮಾಡಿದ್ರು ಆಗ್ತಾ ಇಲ್ಲ, ನೀವು ಅಂದ್ಕೊಂಡಿರೋಂಥ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಯೂನಿವರ್ಸ್ ಅಥವಾ ಗಾಡ್ ಮೇಲೇ ನಿಮಗೆ ಬಿಲೀವ್ ಅನ್ನೋದು ಹೊರಟೋಗ್ತಿದೆ. ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಸೊ ಇಲ್ಲೆಲ್ಲ ಒಂದು ಕಡೆ ಯೂನಿವರ್ಸ್ ನಿಮಗೆ ಏಂಜಲ್ ಗೈಡ್ ಮಾಡ್ತಿದ್ದಾರೆ, ರಿಮೈನ್ ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಆಗಿರಿ, ಲೈಫಲ್ಲಿ ಏನೇ ಆದರೂ ಕೂಡ ಪಾಸಿಟಿವ್ ಆಗಿರಿ ಅನ್ನೋಂಥದ್ದು ಇಲ್ಲಿ ಮೈಂಡಲ್ಲಿ ಅಥವಾ ಏಂಜಲ್ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಗೋ ಅಂತ ಹೇಳಿ ಬರ್ತಾ ಇದೆ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನೀವು ಏನೋ ಒಂದು ವಿಷಯನ ಕ್ಯಾರಿ ಮಾಡ್ತಾ ಇದ್ದೀರಾ. ಓಕೆನಾ? ಅವರಿಂದ ಆಗಿರೋಂಥ ಮೋಸ ಆಗಿರ್ಬೋದು ಅಥವಾ ಅವರಿಂದ ಏನು ನೀವು ನೋವು ತಿಂದಿದ್ದೀರಾ ಅದನ್ನು ಎಲ್ಲೋ ಒಂದು ಕಡೆ ಕ್ಯಾರಿ ಮಾಡ್ತಿದ್ದೀರಾ. ಅದನ್ನು ಏಂಜಲ್ ಹೇಳ್ತಿದ್ದಾರೆ ಲೆಟ್ ಗೋ ಮಾಡಿ ಅಂಥೇಳಿ. ಓಕೆನಾ? ಸೊ ಇಲ್ಲಿ ತುಂಬಾ ಮೈಂಡ್ ನಿಮ್ಮದು ಡಿಸ್ಟರ್ಬ್ ಇದೆ. ಏನು ಯೋಚನೆ ಮಾಡಲಿಕ್ಕೂ ಆಗ್ತಿಲ್ಲ, ಲೈಫ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ನಿಮಗೆ ಇಲ್ಲಿ ಯೋಚನೆ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಲೈಫನ್ನು ಸ್ಟಕ್ ಮಾಡ್ಕೊಳ್ತಿದ್ದೀರಾ, ಬ್ಲಾಕ್ ಮಾಡ್ಕೊಳ್ತಿದ್ದೀರಾ, ನಿಮ್ಮನ್ನು ನೀವೇ ಬ್ಲಾಕ್ ಮಾಡ್ಕೊಳ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಏಂಜಲ್ ಹೇಳ್ತಿದ್ದಾರೆ ಲೆಟ್ ಗೋ. ಏನೇ ಸಿಚುವೇಶನ್ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಅದನ್ನು ಲೆಟ್ ಗೋ ಮಾಡು ಅನ್ನೋಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ನಿಮಗೆ ಏನು ಗೈಡ್ ಮಾಡ್ತಿದ್ದಾರೆ? ರಿಲಿಜಿಯಸ್ ಫ್ಯಾಕ್ಟರ್. ಎಸ್, ಇಲ್ಲಿ ಕೆಲವೊಬ್ರದ್ದು ಕ್ಯಾಸ್ಟ್ ಇಶ್ಯೂಸ್ ಕೂಡ ಇರಬಹುದು. ಓಕೆ, ಯು ಡಿಸರ್ವ್ ಲವ್, ಯು ಆರ್ ಲವೆಬಲ್.
ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರ್ಬೋದು ಈ ವ್ಯಕ್ತಿಗೆ ನಾನು ಅರ್ಹನಲ್ಲ ಅನ್ನುವಂಥದ್ದು. ಓಕೆ, ಸೊ ಅಥವಾ ಇಲ್ಲಿ ಕೆಲವೊಬ್ಬರಿಗೆ ನಿಮಗೂ ಅನ್ನಿಸ್ತಿರ್ಬೋದು ಈ ವ್ಯಕ್ತಿ ನನಗೆ ಸೂಟ್ ಆಗಲ್ವೇನೋ, ಅಥವಾ ಈ ಒಂದು ರಿಲೇಶನ್ಶಿಪ್ ನನಗೆ ವರ್ಕ್ ಆಗಲ್ಲ ಅನ್ನುವಂಥದ್ದು. ಕೆಲವೊಂದು ನೆಗೆಟಿವ್ ಥಾಟ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ನಾನು ಈ ಒಂದು ಪ್ರೀತಿಗೆ ಅರ್ಹನಲ್ವೇನೋ, ಇವರ ಒಂದು ಪ್ರೀತಿಗೆ ನಾನು ಅರ್ಹನಲ್ವೇನೋ ಅನ್ನೋಂಥದ್ದೆಲ್ಲ ನಿಮ್ಮ ಮೈಂಡಲ್ಲಿ ಬರ್ತಿದೆ. ಡೋಂಟ್ ವರಿ, ಈ ಪ್ರೀತಿ ಏನೇ ಆಗಿರ್ಬೋದು, ಏನು ಹೇಳ್ಬೋದು, ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಥವಾ ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ, ಟ್ರೂ ಲವ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲೆಲ್ಲೋ ಒಂದು ಕಡೆ ಒಬ್ರಿಗೊಬ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಅಟ್ರಾಕ್ಷನ್ ಇರುತ್ತೆ. ಓಕೆನಾ, ಇಲ್ಲಿ ನೀವು ಥಿಂಕ್ ಮಾಡೋದೇ ಬೇರೆ ಆಗಿರುತ್ತೆ, ಆಗ್ತಾ ಇರೋದೇ ಬೇರೆ ಆಗಿರುತ್ತೆ. ಓಕೆ, ಸೊ ನೀವು ಥಿಂಕ್ ಮಾಡಿದಂಗೆ ಎಲ್ಲ ಆಗಬೇಕು ಅಂತ ಇಲ್ಲ ಅಲ್ವಾ. ಸೊ ಇಲ್ಲಿ ನಿಮ್ಮ ಥಿಂಕಿಂಗ್ ಸ್ಟೈಲನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೋ ಒಂದು ಕಡೆ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ನೆಗೆಟಿವ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ನೆಗೆಟಿವ್ ಥಾಟ್ಸಿಂದನೇ ಅದನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಓಕೆನಾ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲೋ ಒಂದು ಕಡೆ ಇದನ್ನು ನೀವು ನಿಮ್ಮ ಥಾಟ್ಸಲ್ಲಿ, ನಿಮ್ಮ ಯೋಚನೆಯಲ್ಲಿ ಬಂದಿರುತ್ತೆ. ಸೊ ಡೆಫಿನೆಟ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಓವರ್ ಪೊಸೆಸಿವ್ ಆಗೋದು, ಅಥವಾ ಓವರ್ ಆಗಿ ಥಿಂಕ್ ಮಾಡುವಂಥದ್ದು, ಅಥವಾ ಓವರ್ ಕೇರ್ ಮಾಡುವಂಥದ್ದು, ಅಥವಾ ತುಂಬ ಹೆಚ್ಚಿಗೆ ಪ್ರೀತಿ ಮಾಡುವಂಥದ್ದು, ಸಮಥಿಂಗ್ ಈ ಥರದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಹೇಳ್ಬೋದು, ಪೊಸೆಸಿವ್ ಅಂತ ಹೇಳಿದ್ರೆ ಯಾರು ಅವ್ರ ಜೊತೆ ಮಾತಾಡಬಾರ್ದು, ಅಥವಾ ಯಾರು ಅವ್ರ ಜೊತೆಗೆ ಮಿಂಗಲ್ ಆಗಬಾರ್ದು, ಬೇರೆಯವ್ರು ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಅವ್ರು ಮಾತಾಡಬಾರ್ದು, ಈ ಥರದೆಲ್ಲ ಶುರು ಆದಾಗ ಲವ್ವಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಗ್ಯಾರಂಟಿ ಶುರು ಆಗೇ ಆಗುತ್ತೆ. ಓಕೆನಾ, ಇಲ್ಲಿ ಕೆಲವೊಬ್ರು ಏನು ಮಾಡ್ತೀರಾ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲ್ಲ, ತುಂಬ ಕಂಡೀಷನ್ ಆಗ್ತೀರಾ ಅವ್ರ ಮೇಲೆ, ತುಂಬ ಓವರ್ ಥಿಂಕಿಂಗು, ಓವರಾಗಿ ಅವ್ರನ್ನ ಕೇರ್ ಮಾಡ್ತೀರಾ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಇಲ್ಲಿ ಅದರಿಂದನೂ ನಿಮ್ಮಿಬ್ಬರ ಮಧ್ಯೆ ಫೈಟ್ ಆಗ್ತಾ ಇರ್ಬೋದು, ಅದರಿಂದನೂ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ಅದೆಲ್ಲದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಡೋಂಟ್ ವರಿ. ಓಕೆನಾ, ಇಲ್ಲಿ ಲೆಟ್ ಗೋ ಆ್ಯಂಡ್ ಟ್ರಸ್ಟ್ ಅಂತ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವೆಲ್ಲೋ ಒಂದು ಕಡೆ ಯೂನಿವರ್ಸ್ ಗಾಡನ್ನ ಬಿಲೀವ್ ಮಾಡ್ತಿಲ್ಲ, ಬಿಲೀವ್ ಮಾಡಿ ಅಂತ ಇಲ್ಲಿ ಬರ್ತಾ ಇರೋವಂಥದ್ದು. ರೊಮ್ಯಾಂಟಿಕ್ ಫೀಲಿಂಗ್ಸ್ ನೋಡಿ, ಇನ್ನೂ ನಿಮ್ಮ ಮೇಲೊಂದು ಆ ಒಂದು ಫೀಲಿಂಗ್ಸ್ನ ಇನ್ನೂ ಇಟ್ಕೊಂಡಿದ್ದಾರೆ. ಓಕೆ, ನಿಮ್ಮ ಮೇಲೆ ಏನು ಪ್ರೀತಿಯ ಒಂದು ಫೀಲಿಂಗ್ಸ್ ಇದೆ ಅವ್ರಿಗೆ ಇನ್ನೂ ಇದೆ. ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಅವ್ರಿಗಿನ್ನೂ ನಿಮ್ಮ ನೆನಪಿರ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಮೇಲಿರುವಂಥ ಕಾಳಜಿ, ಪ್ರೀತಿ, ನೀವು ತೋರಿಸಿರುವಂಥ ಪ್ರೀತಿ ಎಲ್ಲದನ್ನು ಅವ್ರು ನೆನಪಿಟ್ಕೊಂಡಿದ್ದಾರೆ. ಡೋಂಟ್ ವರಿ, ಇಲ್ಲಿ ನೀವು ಯಾರೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಥಿಂಕ್ ಮಾಡಬೇಡಿ. ಓಕೆನಾ, ನಂಬಿಕೆ ಅನ್ನೋದು ಬೇಕಾಗುತ್ತೆ ಇಲ್ಲಿ ಪ್ರೀತಿಯಲ್ಲಿ. ನಂಬಿಕೆ ಇಲ್ಲದೇನೆ ಇಲ್ಲಿ ಏನೂ ನೀವು ಸಾಧನೆ ಮಾಡಲಿಕ್ಕಾಗಲ್ಲ, ಏನೂ ನೀವು ಪಡ್ಕೊಳ್ಲಿಕ್ಕಾಗಲ್ಲ ಅಲ್ವಾ. ಪ್ರೀತಿನೂ ಇರಬೇಕು, ಟ್ರಸ್ಟ್, ನಂಬಿಕೆನೂ ಇರಬೇಕು. ಇಲ್ಲಿ ಆಲ್ರೆಡಿ ಹೇಳಿದೆ ನಾನು, ಈ ಪ್ರೀತಿಗೆ ನಾನು ಅರ್ಹನಲ್ವೇನೋ, ಅಥವಾ ಈ ವ್ಯಕ್ತಿ ನನಗೆ ನನ್ನ ಲೈಫಿಗೆ ಪ್ರೀತಿಗೆ ಅರ್ಹನಲ್ಲ ಅನ್ನೋವಂಥದ್ದು ಯಾರಿಗೆ ಆ ಒಂದು ಮೈಂಡಲ್ಲಿ ಬರ್ತಿದೆ ಈ ಯೋಚನೆ, ಡೆಫಿನೆಟ್ಲಿ ನಿಮಗೆ ಗಾಡ್ ಈ ಥರ ಒಂದು ದೇವರು ನಿಮಗೆ ಈ ಥರ ಒಂದು ವ್ಯಕ್ತಿನ ನಿಮ್ಮ ಲೈಫಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಡಿಸರ್ವ್ ಆಗಿರುವಂಥದ್ದು, ನಿಮಗೆ ಅರ್ಹನಾಗಿರುವಂಥ ವ್ಯಕ್ತಿನೇ ನಿಮಗೆ ಕಳಿಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ವ್ಯಕ್ತಿಯಿಂದ ಒಂದು ಪ್ರೀತಿನ ಪಡ್ಕೊಳ್ತೀರಾ, ಇಲ್ಲಾಂದರೆ ಆ ಒಂದು ನೋವನ್ನ ತಿಂತೀರಾ, ಎರಡೂ ನಿಮ್ಮ ಲೈಫಿಗೆ ಮುಖ್ಯವಾಗಿದ್ದೆ. ಓಕೆನಾ, ಇಲ್ಲಿ ಆ ವ್ಯಕ್ತಿಯಿಂದ ನೀವು ನೋವು ತಿಂತಾ ಇದ್ದೀರಾ, ಆ ವ್ಯಕ್ತಿಯಿಂದ ನೀವು ಹರ್ಟ್ ಆಗ್ತಿದ್ದೀರಾ, ಬೇಜಾರಾಗ್ತಿದೆ ಆ ವ್ಯಕ್ತಿಯಿಂದ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ದೇವರು ಪಾಠ ಕಲಿಸ್ತಿದ್ದಾರೆ ಆ ಒಂದು ವ್ಯಕ್ತಿ ಮುಖಾಂತರ. ಅದು ಕೂಡ ದೇವರ ಇಚ್ಛೆ ಆಗಿರುತ್ತೆ. ಓಕೆನಾ, ಇಲ್ಲಿ ನೀವೇನೇ ಪಡ್ಕೊಂಡ್ರೂ ಕೂಡ ಅದು ದೇವರ ಇಚ್ಛೆ ಮುಖಾಂತರನೇ ನೀವು ಇಲ್ಲಿ ಎಲ್ಲದನ್ನು ಪಡ್ಕೊಳ್ತೀರಾ. ನೀವು ಕೇಳಿರ್ಬೋದು ಈ ಮಾತನ್ನ, ಒಂದು ದೇವರ ಆಶೀರ್ವಾದ, ದೇವರ ಇಚ್ಛೆ ಇಲ್ಲದೇ ಒಂದು ಉಲ್ಕಡ್ಡಿ ಕೂಡ ಅಲ್ಗಾಡಲ್ಲ ಅಲ್ವಾ. ಸೊ ನಿಮ್ಮ ಲೈಫಲ್ಲಿ ಈ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡ್ತಿರ್ತೀರಾ, ಅಥವಾ ನೀವೇನೋ ಒಂದು ಕಲಿಬೇಕಂತ ಇರುತ್ತೆ. ಈಗ ಏನಾದರೂ ಒಂದು ಕಲಿಬೇಕಂತ ಹೇಳಿದ್ರೆ ಏನಾದರೂ ಒಂದು ಇನ್ಸಿಡೆಂಟ್ ಆದಾಗಲೇ ಗೊತ್ತಾಗುವಂಥದ್ದು. ಈಗ ತುಂಬ ಸಣ್ಣ ಮಕ್ಕಳಿಗೆಲ್ಲ ನೋಡಿ, ಸಣ್ಣ ಮಕ್ಕಳಂದರೆ ಸ್ವಲ್ಪ ವಯಸ್ಸಿಗೆ ಬಂದಿರೋಂಥ ಮಕ್ಕಳಿಗೆ ಅನುಭವದಲ್ಲಿ ದೊಡ್ಡವರು ಹೇಳ್ತಾರೆ ಈ ಥರ ಮಾಡಬೇಡ್ವೋ ಅಂತ ಹೇಳಿ. ಅಥವಾ ಈಗ ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತೋಂಥ ಮಕ್ಳು ಇರ್ತಾರೆ, ಅವ್ರಿಗೆ ಹೇಳ್ತಾರೆ ದೊಡ್ಡವರು, ಅವ್ರಿಗೆ ಅನುಭವ ಇರುತ್ತೆ, ಅಂದರೆ ಸ್ಪೀಡಾಗಿ ಓಡಿಸಿದ್ರೆ ಬಿದ್ದು ಪೆಟ್ ಮಾಡ್ಕೊಂಡಿರೋಂಥ, ಫ್ರ್ಯಾಕ್ಚರ್ ಮಾಡ್ಕೊಂಡಿರೋಂಥ ಅವ್ರಿಗೆ ಅನುಭವ ಇರುತ್ತೆ, ಹೇಳ್ತಾರೆ ಸ್ಪೀಡಾಗಿ ಗಾಡಿ ಓಡಿಸ್ಬೇಡುವೋ, ನಿಧಾನ ಓಡಿಸು ಅಂತ ಹೇಳ್ಬಿಟ್ಟು. ಆ ಮಗು ಏನು ಮಾಡುತ್ತೆ, ಕೇಳಲ್ಲ, ನಾನು ಇರೋದೇ ಹೀಗೆ, ಓಡಿಸೋದೇ ಹೀಗೆ ಅಂತ. ಅವಾಗ ಏನಾಗುತ್ತೆ, ಆ ವ್ಯಕ್ತಿ, ಆ ಮಗು ಬಿದ್ದಾಗಲೇ ಅವನಿಗೆ ಅರ್ಥ ಆಗೋದು, ಓ ಹೀಗೆ ಹೇಳ್ತಾ ಇದ್ರು ದೊಡ್ಡವರು, ನಿಧಾನಕ್ಕೆ ಓಡಿಸು ಗಾಡಿನ, ಬೀಳ್ತೀಯಾ ಅಂತ ಹೇಳ್ಬಿಟ್ಟು. ಆ ಎಕ್ಸ್ಪೀರಿಯೆನ್ಸ್ ಆದಾಗ ಅವನಿಗೆ ಅರ್ಥ ಆಗುತ್ತೆ, ಓ ಎಲ್ಲೋ ಒಂದು ಕಡೆ ನಾನು ಕೇಳಬೇಕಾಗಿತ್ತು ಮಾತಿನ ಅಂತ ಹೇಳಿ. ಬಟ್ ಇಲ್ಲಿ ಕೆಲವೊಬ್ರಿಗೆ ಏನಾಗುತ್ತೆ, ಬಾಯಿ ಮಾತಲ್ಲಿ ಅರ್ಥ ಆಗಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಆದಾಗ್ಲೇ ಅರ್ಥ ಆಗುವಂಥದ್ದು ಕೆಲವೊಬ್ಬರಿಗೆ ಅಲ್ವಾ. ಅದೇ ಥರನೇ ಇಲ್ಲಿ
ಇಲ್ಲಿ ಕೆಲವೊಂದು ಸಲ ನೋವು ತಿಂತಿದ್ದೀರಾ ಅಥವಾ ಕೆಲವೊಂದು ಸಲ ನೀವು ಇಲ್ಲಿ ಪ್ರೀತಿನ ಪಡ್ಕೊಳ್ತಿದ್ದೀರಾ ಅಲ್ವಾ, ನಿಮ್ಮ ಲೈಫಲ್ಲಿ ಏನೋ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲದೂ ಎಕ್ಸ್ಪೀರಿಯನ್ಸ್ ಆಗಲೇಬೇಕಾಗಿರುತ್ತೆ ಲೈಫಲ್ಲಿ. ಓಕೆನಾ? ಯಾವಾಗಲೂ ನಿಮಗೆ ಸಿಹಿ ಊಟನೇ ಸಿಗ್ತಾ ಇದ್ರೆ ಅದು ಬೇಜಾರಾಗ್ಬಿಡುತ್ತೆ ನಿಮಗೆ. ಲಾಸ್ಟ್ ಹೋಗುವಾಗ ಸಿಹಿ ತಿಂದು ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಕಹಿನೂ ಇರಬೇಕು ಊಟದಲ್ಲಿ, ಸ್ವಲ್ಪ ಖಾರನೂ ಇರಬೇಕು, ಎಲ್ಲದು ಇದ್ರೇನ ಅದೊಂಥರ ರುಚಿಕರವಾಗಿರುತ್ತೆ ಫುಡ್ ಅಲ್ವಾ. ಅದೇ ಥರನೇ ಲೈಫಲ್ಲೂ ಕೂಡ ಕಷ್ಟ ಇದೆ ಅಂತ ಹೇಳಿ ತುಂಬ ನಿಂತ ಕೂತ್ಕೊಂಡು ಗೋಳಾಡ್ತಾ ಇರೋದಲ್ಲ. ಕಷ್ಟ ಕಳೆದ್ಮೇಲೆ ಖುಷಿ ಕಾಲ ಬಂದೇ ಬರುತ್ತೆ. ಯಾವುದು ಕೂಡ ಶಾಶ್ವತ ಅಲ್ಲ ಲೈಫಲ್ಲಿ. ಎಲ್ಲದೂ ಬಂದು ಹೋಗ್ತಾ ಇರುತ್ತೆ. ಯಾವುದು ಶಾಶ್ವತವಾಗಿ ನಮ್ಮ ಲೈಫಲ್ಲಿ ಯಾವುದೂ ಕೂಡ ಇರಲ್ಲ. ನಾವೇ ಶಾಶ್ವತ ಅಲ್ಲ ಅಂತ ಇನ್ನು ಕಷ್ಟ ನಮಗೆ ಶಾಶ್ವತನ ಅಷ್ಟು ನಾವು ಯೋಚನೆ ಮಾಡಿದರೆ ಆಯಿತು. ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ, ಅದನ್ನು ತಳ್ಕೊಂಡು ಹೋಗ್ತಾ ಇರ್ತೀವಿ ಲೈಫಲ್ಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು ಯಾವಾಗಲೂ ಕೂಡ ನಗ್ನಗ್ತಾ ಖುಷಿಯಾಗಿರಿ, ನಂಬಿಕೆ ಇಟ್ಕೊಳ್ಳಿ. ದೇವ್ರ ಮೇಲೆ ಯಾವಾಗಲೂ ನಂಬಿಕೆನ ಕಳ್ಕೊಂಬೇಡಿ. ನಿಮಗೆ ಯಾವುದೋ ಒಂದು ಕಾಲದಲ್ಲಿ, ಕಷ್ಟ ಕಾಲದಲ್ಲಿರ್ಬೋದು, ಖುಷಿ ಕಾಲದಲ್ಲಿರ್ಬೋದು, ನಿಮಗೆ ದೇವರು ಸಹಾಯ ಮಾಡೇ ಮಾಡ್ತಾರೆ. ನೀವು ಯಾವಾಗ ದೇವರನ್ನ ಬಿಲೀವ್ ಮಾಡಲ್ಲ ಅದೆಲ್ಲೋ ಒಂದು ಕಡೆ ರಾಂಗ್ ಆಗುತ್ತೆ ಅಲ್ವಾ. ನೀವು ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವು ಇದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದದಿಂದನೇ ನೀವು ಬದುಕಿರ್ತೀರಾ, ಇಷ್ಟು ದಿನ ನೀವು ಲೈಫನ್ನು ಲೀಡ್ ಮಾಡ್ತಾ ಇರ್ತೀರಾ. ಅಷ್ಟು ಈಸಿಯಾಗಿ ದೇವ್ರು ನನಗೆ ಯಾವುದಕ್ಕೂ ಸಹಾಯ ಮಾಡಲ್ಲ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಡಿ. ಓಕೆನಾ? ಒಂದಲ್ಲ ಒಂದಿನ ಡೆಫಿನೆಟ್ಲಿ ದೇವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಹ್ಯಾಪಿಯಾಗಿರಿ, ಲೈಫನ್ನು ಲೀಡ್ ಮಾಡಿ. ಓಕೆ, ಸೊ ಗೋಳಾಡ್ಕೊಂಡು ಯಾರು ಕೂಡ ಇರಬೇಡಿ. ಈಗ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್ ಅಂತ ಹೇಳಿದ್ರೆ ನೀವೆಲ್ಲರೂ ಖುಷಿಯಿಂದನೇ ಇರಬೇಕು. ಓಕೆನಾ? ಯಾರೂ ಕೂಡ ಗೋಳಾಡಬೇಡಿ. ಲೈಫಲ್ಲಿ ಏನೇ ಆದರೂ ಕೂಡ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಲೈಫಲ್ಲಿ ನೀವು ಸಕ್ಸಸ್ ಪಡಿತೀರಾ. ಓಕೆನಾ? ಇವತ್ತಲ್ಲ ಅಂದರೂ ನಾಳೆ ಒಂದಿನ ನಿಮ್ಮ ಲೈಫ್ ಬದಲಾವಣೆ ಆಗೇ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಕೀಪ್ ಸ್ಮೈಲಿಂಗ್.